ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನಾವು ಶ್ರೀ ವಾಸವಿ ಕಾಂಡಮೆಂಟ್ಸ್ ಅವರು ಮ್ಯಾಂಗೋ ಉತ್ಸವ ನಡೆಸ್ತಾ ಇದ್ದಾರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಅಲ್ಲಿ ಮೇ 4th ತನಕ ಇರುತ್ತೆ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ 3rd ಡೇ ಆಗಿತ್ತು ನಾವು ಹೋದಾಗ. ಹಾಗಾಗಿ ಈ ವಿಡಿಯೋನ ಮಾಡ್ಕೊಂಬಂದೆ. ಇಲ್ಲಿ ನಿಮಗೆ ಹೇಗೆ ವಾಸವಿ ಕಾಂಡಮೆಂಟ್ಸ್ ಅವರು ಅವರೆಕಾಳು ಮೇಳ ಮಾಡ್ತಾರೋ ಅದೇ ರೀತಿ ಇದು ಮ್ಯಾಂಗೋ ಉತ್ಸವ ಅವರೇ ಆರ್ಗನೈಸ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ನ ಮ್ಯಾಂಗೋಯಿಂದ ಮಾಡಿರೋವಂಥದ್ದಾಗಿ ಇರುತ್ತೆ. ಮ್ಯಾಂಗೋ ಜಿಲೇಬಿ ಆಗಿರ್ಬೋದು, ಆಮೇಲೆ ಜಾಕ್ ಫ್ರೂಟ್ಸಿಂದನೂ ಸಹ ಇಲ್ಲಿ ಸಿಗುತ್ತೆ. ಜಾಕ್ ಫ್ರೂಟಿಂದ ಮಾಡಿರೋವಂಥ ಚಿಪ್ಸ್ ಈ ಥರದ್ದೆಲ್ಲ ಸಿಗುತ್ತೆ. ನೋಡೋಣ ಬನ್ನಿ ಹೇಗೆಲ್ಲ ಇತ್ತು ಈ ಮ್ಯಾಂಗೋ ಉತ್ಸವ ನ್ಯಾಷನಲ್ ಕಾಲೇಜಿನಲ್ಲಿ ನಡೀತಿರೋವಂಥದ್ದು. ನೀವು ಏನು ಮಿಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮ್ಯಾಂಗೋ ಐಸ್ ಕ್ರೀಮು ಮತ್ತು ಮ್ಯಾಂಗೋ ಬೇಲ್ ಎರಡನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ನಾವು ಕೂಡ ಟ್ರೈ ಮಾಡಿದ್ವಿ. ಆಮೇಲೆ ಮ್ಯಾಂಗೋ ಜಿಲೇಬೀಸು ಕೂಡ ಟೇಸ್ಟ್ ಮಾಡಿದ್ವಿ. ಬಟ್ ಐ ಆಮ್ ನಾಟ್ ಎ ಸ್ವೀಟ್ ಪರ್ಸನ್, ಸೊ ನನಗೆ ಈ ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಬೇಲ್ ತುಂಬ ಇಷ್ಟ ಆಯಿತು. ಪಾನಿಪುರಿ, ಮಸಾಲೆ ಪುರಿ ಎಲ್ಲದೂ ಕೂಡ ಇತ್ತು. ಬಟ್ ನನಗೆ ಅದೆರಡು ತುಂಬ ಇಷ್ಟ ಆಯಿತು. ಮ್ಯಾಂಗೋ ಹೋಳ್ಗೆನೂ ತುಂಬ ಚೆನ್ನಾಗಿತ್ತು. ಮಿಲ್ಕ್ ಶೇಕು ಓಕೆ, ಬಟ್ ಎಲ್ಲದನ್ನು ಟ್ರೈ ಮಾಡ್ಬೋದು. ಸ್ಯಾಂಡ್ವಿಚ್ ಕೂಡ ಇತ್ತು. ಮತ್ತು ಫ್ರೂಟ್ಸ್ ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಶಾಪಿಂಗ್ ಕೂಡ ಇಲ್ಲಿ ಬೇಕಾದಷ್ಟು ಕ್ಲಾತ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಬುಕ್ಸಸ್ ಆಗಿರ್ಬೋದು, ಈ ರೀತಿ ತುಂಬ ಶಾಪಿಂಗ್ ಕೂಡ ನಾವು ಮಾಡ್ಕೋಬೋದು. ತಿನ್ಬೋದು ಮತ್ತು ಶಾಪಿಂಗು ಎಂಜಾಯ್ ಮಾಡ್ಬೋದು. ಯಾರೆಲ್ಲ ಶಾಪಿಂಗ್ ಪ್ರಿಯರು ಮತ್ತು ಫುಡ್ ಇಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಇದು ಮೇ 4th ತನಕ ಇರುತ್ತೆ. ಬನ್ನಿ ಎಂಜಾಯ್ ಮಾಡಿ. ನೋಡೋಣ ಬನ್ನಿ ಏನೇನೆಲ್ಲ ಇತ್ತು ಅಂತ. ಇಲ್ಲಿ ಏನು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂದರೆ ನಮ್ಮ ಒಂದು ಪಿಕ್ಚರ್ನ ಇಲ್ಲಿ ಡ್ರಾ ಮಾಡ್ತಾಯಿದ್ರು. ಕಾರ್ಟೂನ್ ಕ್ಯಾರೆಕ್ಟರ್ಸ್ ಥರ ಚೆನ್ನಾಗಿತ್ತು. ಇಲ್ಲಿ ಒಂದು ಪುಟಾಣಿ ಪಾಪುದೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಥರ ಯಾವುದೋ ಒಂದು ಮಾಡ್ತಾಯಿದ್ರು. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮಗೆ ಇಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಬಟ್ ಅದರಿಂದ ಹೋಗಿ ನೋಡಿದಾಗ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಡ್ರಾ ಮಾಡ್ತಾಯಿದ್ರು. ಇಲ್ಲಿ ಎಷ್ಟೊಂದು ಜನ 115 ಪ್ರೈಸ್ ಒಂದು ಇದಕ್ಕೆ ಒಂದು ಡ್ರಾಯಿಂಗಿಗೆ ಮಾಡ್ತಾಯಿದ್ರು ಚಾರ್ಜಸ್ಸು. ಬಟ್ ಅವ್ರ ಕಲೆಗೆ 150 ಏನು ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ. ಬಟ್ ತುಂಬ ಚೆನ್ನಾಗಿ ಎಷ್ಟು ಒಂದು ಪೇಷನ್ಸಿಂದ ಅವ್ರ ಕ್ಯಾರೆಕ್ಟರ್ ಒಂದು ಕಾರ್ಟೂನ್ನ ಒಂದು ಕ್ಯಾರೆಕ್ಟರ್ನ ಬಿಡಿಸ್ತಾಯಿದ್ರು ಅಂದರೆ ತುಂಬ ಇಷ್ಟ ಆಯಿತು. ಹಂಗಾಗಿ ಒಂದು ಲೈಟ್ ಬೈಟನ್ನು ಇಲ್ಲಿ ತೊಗೊಂಡಿದ್ದೀನಿ.
ಬನ್ನಿ ನೋಡೋಣ ಹೇಗಾಗುತ್ತೆ ಫೈನಲಿ ಆಯಿತಾ. ನೋಡಿ ಅಲ್ಲಿ ಕಾಣ್ತಾ ಇದ್ದಿಲ್ಲ ಆ ಮಗುದು ಇದು ಕಾರ್ಟೂನ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಬನ್ನಿ ಇದನ್ನು ಎಷ್ಟು ಜನ ಮಾಡಿಸಿ ತೆಗೆಸ್ಕೊಂಡಿರೋ ಫೋಟೋಸ್ಗೆ ಸತ ಇಲ್ಲೇ ಹಾಕಿದ್ರು. ನೋಡ್ಬೋದು ಎಷ್ಟು ಜನ ಇಲ್ಲಿ ಬಿಡಿಸಿಸ್ಕೊಂಡಿದ್ದಾರೆ ಅಂತ. ಬನ್ನಿ ಈಗ ಮ್ಯಾಂಗೋ ಯಾವ್ಯಾವ ರೀತಿ ಮ್ಯಾಂಗೋಸ್ ಇಲ್ಲಿ ರೈತರಿಂದ ಡೈರೆಕ್ಟ್ ಮಾರಾಟ ಮಾಡ್ತಾಯಿದ್ರು. ಬನ್ನಿ ನೋಡ್ಕೊಂಬರೋಣ ಏನೇನೆಲ್ಲ ರೀತಿ ಮಾವಿನ ಹಣ್ಣಿತ್ತು ಅಂತ.
ಇಲ್ಲಿ ಆಗಲೇ ಹೇಳ್ದಂಗೆ ನಿಮಗೆ ಪ್ರತಿಯೊಂದು ಶಾಪಿಂಗ್ ಕೂಡ ಚೆನ್ನಾಗಿತ್ತು. ಬ್ಯಾಂಗಲ್ಸು 150, 200 ಫಾರ್ ಪೇರ್, 100 ರುಪೀಸ್ ಈ ಥರ ತುಂಬಾ ಇತ್ತು. ಇಲ್ಲಿ ನಾವೇನು ಈಗ ಬೀಡಾಗಳಲ್ಲಿ ಯೂಸ್ ಮಾಡೋ ಅಂಥದ್ದು ಮತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋ ಅಂಥದ್ದು, ಸ್ವೀಟ್ ಪಾನ್ಸ್ಗೆ ಹಾಕ್ತೀವಲ್ಲ ಅದು, ಮತ್ತು ಟಾಪ್ಸ್, ಕಾಟನ್ ಟಾಪ್ಸ್, ಪ್ಯೂರ್ ಕಾಟನ್ ಟಾಪ್ಸ್, ಜೈಪುರಿ ಕಾಟನ್ಸ್, ಮಕ್ಕಳು ಬಟ್ಟೆ ಎಲ್ಲದೂ ಸಹ ಇತ್ತು. ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲದೂ. ಬಟ್ ಸ್ವಲ್ಪ ಪ್ರೈಸ್ ವೈಸು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಓಕೆ, ಇಲ್ಲಿ ಒಂದು ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತಾಯಿತ್ತು, ಮ್ಯೂಸಿಕಲ್ ಚೇರ್ ಆಡಿಸ್ತಾಯಿದ್ರು ದೊಡ್ಡವ್ರಿಗೆ, ಅದು ಕೂಡ ಮಾಡಿಕೊಂಡ್ರು. ಆಮೇಲೆ ಇಲ್ಲಿ ಏನು ತೊಗೊಂಡ್ರು 30 ರುಪೀಸ್ ನೈ ಪಾಲಿಶ್, ಕ್ಲಿಪ್ಸ್, ಏರ್ ಬ್ಯಾಂಡ್ಸ್ ಮತ್ತು ಬ್ಯಾಂಡ್, ಕ್ಲಿಪ್, ಹೇರ್ ಕ್ಲಿಪ್ಪು ಮತ್ತು ಮಕ್ಕಳದು ಬ್ಯಾಂಗಲ್ಸು, ಬ್ರಾಸ್ಲೆಟ್ಸು ಈ ಥರದ್ದೆಲ್ಲ ಇಲ್ಲಿ ಏನು ತೊಗೊಂಡ್ರು 30 ರುಪೀಸ್. ಇದು 20 ರುಪೀಸ್ ಇರೋದು ಸ್ವಲ್ಪ 30 ರುಪೀಸ್ ಮಾಡಿದ್ದಾರೆ ಅನ್ನಿಸ್ತು. ಬಟ್ ಓಕೆ, ಅವರು ಅಲ್ಲಿ ಕಟ್ಟಬೇಕಲ್ವಾ ಬಾಡಿಗೆ ಎಲ್ಲ. ಇದೊಂದು ತುಂಬ ಚೆನ್ನಾಗಿತ್ತು. ಗುಜರಾತಿ ಕಾಟನ್ ಸ್ಯಾರೀಸು 499 ರುಪೀಸ್ ಯಾವ್ದು ತೊಗೊಂಡ್ರು ಕಾಟನ್ ಸ್ಯಾರೀಸು. ಬಟ್ ಡ್ರೆಸ್ಸಸ್ ಮಾತ್ರ 800 ಸಮಥಿಂಗ್ ಇತ್ತು. ಚೆನ್ನಾಗಿತ್ತು ಕಾಟನ್, ಬೇಸಿಗೆಗಾಲಕ್ಕೆ ತುಂಬ ಚೆನ್ನಾಗಿತ್ತು. ಇದು ಮಕ್ಕಳಿಗೊಂದಿಷ್ಟು ಆಟ ಆಡಲಿಕ್ಕೆ. ಗೇಮ್ಸ್ಗಳಿತ್ತು, ಡ್ರೈವಿಂಗ್ ಗೇಮ್ಸ್ ಈ ಥರದ್ದೆಲ್ಲ ಎಂಜಾಯ್ ಮಾಡೋಕ್ಕೆ ಮಕ್ಕಳಿಗೆ ಓಕೆ ಅನ್ನಿಸ್ತು. ಬನ್ನಿ ನೋಡೋಣ ಇನ್ನೇನೆಲ್ಲ ಇತ್ತು ಅಂತ. ಬುಕ್ಸ್ಗಳು ಸಹ ಸಿಗ್ತಾಯಿತ್ತು. ನಮಗೆ ಒಂದು ಡೇ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗಬೇಕು, ಮಕ್ಕಳಿಗೂ ಟೈಮ್ ಪಾಸ್ ಮಾಡಬೇಕು ರಜದಲ್ಲಿ ಅನ್ನೋಕ್ಕೆ ಇನ್ನೊಂದು ನೋಡ್ಬೋದು, ತಿನ್ನಲೂಬೋದು. ಮತ್ತು ಇಲ್ಲಿ ಮಕ್ಕಳಿಗೆ ಎಷ್ಟೊಂದು ಗೇಮ್ಸ್ಗೂ ಸಹ ಇತ್ತು, ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.